ಹೆಂಡತಿ ಜೊತೆಯಲ್ಲಿಲ್ಲ. ನಿದ್ದೆ ಮಾಡುವವರಿಗೂ ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲ. ವಿಘ್ನ ದೋಷಿಗಳು ಅಂತ ಹೇಳುವುದು. ಈ ರಾತ್ರಿಯ ಕಾಲದಲ್ಲಿ ಮತ್ತೆ ಕೂಗ್ತಾ ಇದ್ದಾನೆ ಯುದ್ಧಕ್ಕೆ ಬಾಯಲ್ಲೂಡಾಗಿ. ಪೆಟ್ಟು ತಿಂದು ಹೋಗಿ ಒಂದು ದಿವಸ ಕಳೆಯಲಿಲ್ಲ. ಅಷ್ಟು ಬೇಗ ಮರೆತು ಹೋಗಲಿಕ್ಕೆ ಸಾಧ್ಯವು? ಇನ್ನಿವನ ಸ್ವರ ನಾನು ಕೇಳಬಾರದು. ಅಲ್ಲ, ಈ ಪ್ರಪಂಚದಲ್ಲಿ ಆತ ಉಳಿಯಬಾರದು ಅಂತಾದ್ರೆ ಅವನನ್ನು ನಿಗ್ರಹಿಸುವುದು ಒಂದೇ ದಾರಿ. ನನಗೆ ನಿತ್ಯ ಬಿಡಬೇಕಾದದ್ದು ಅನಿವಾರ್ಯ. ನೀನು ಯಾಕೆ ನಿತ್ಯ ಬಿಟ್ಟೆ? ಏನು ನೀತಿಯಲ್ಲ ಹೋಗುವುದು ನೀ ಕೇಳುವ ನಾಟಕ. ನೀತಿಯಲ್ಲ ಹೋಗುವುದು ನೀ ಕೇಳುವ ಮರಳಿ ಆದಷ್ಟು ಬೇಗ ನೀವು ಬಂದಿರಿ ಎನ್ನುವಂತ ನಿಮ್ಮ ಮಾರ್ಗದ ನಿರೀಕ್ಷೆಯಲ್ಲೇ ನಾನಿದ್ದೆ. ಮರಳಿ ಬಂದಿರಿ, ಪವಣಿಸಿದೆ. ಆದರೆ ಮಲಗಿರುವಂತಹ ನೀವು ಹೀಗೆ ಎಂದು ಹೊರಟಿದ್ದೀರಿ ಅಂತಾದ್ರೆ ಏನು ಸ್ವಾಮಿ ಕಾರಣ? ನಾನು ಕೇಳಿದೆ, ಅಣ್ಣ ಯುದ್ಧಕ್ಕಾಗಿ ಬಾ ಎನ್ನುವ ಹಾಗೆ ಅವ ಕರೆ ಕೊಟ್ಟದ್ದು ನನ್ನ ಕಿವಿಗೂ ಬಿದ್ದಿದೆ ಸ್ವಾಮಿ. ಅದಕ್ಕಾಗಿ ನೀವು ಈ ರೀತಿಯಲ್ಲಿ ಅವಡುಗಚ್ಚಿ ಮುಷ್ಟಿ ಬಿಗಿದು ಎದೆಯುಬ್ಬರಿಸಿ ಕಣ್ಣಿನಲ್ಲಿ ಕೆಂಡ ಕಾರುತ್ತಾ ಹೊರಟು ನಿಂತಿದ್ದೀರಲ್ಲ, ನಿಮ್ಮನ್ನ ತಡೆದು ನಿಲ್ಲಿಸುತ್ತಾ ಇದ್ದೇನೆ. ಕಾರಣ ನೀತಿ ಎಲ್ಲವೆಂದು ಹೋಗುವುದು ಕಾರಣ ಉಂಟು ಸ್ವಾಮಿ. ನಿಮಗೆ ಈಗಾಗಲೇ ಗೊತ್ತಿರದೇ ಇರುವಂತಹ ವಿಚಾರವನ್ನು ನನಗೆ ತಿಳಿದಿದೆ. ಈಗಾಗಲೇ ನಾ ಹೇಳಬೇಕಿತ್ತು. ಈ ಹಿಂದೆ ನೀವು ಯುದ್ಧಕ್ಕಾಗಿ ಹೊರಟಾಗಲೇ ನಾ ಹೇಳಬೇಕಿತ್ತು, ಅವಕಾಶ ಸಿಗಬೇಕು. ಮರಳಿ ಬಂದವರು ಆಯಾಸವನ್ನು ಪವಡಿಸಿದಿರಿ ಎನ್ನುವ ಕಾರಣಕ್ಕಾಗಿ ಹೇಳದೇ ಉಳಿದು ಈಗ ಮತ್ತೆಂದು ಹೊರಟ ಕಾರಣ ತಡೆದು ಹೇಳ್ತಾ ಇದ್ದೇನೆ. ನಮ್ಮ ಮಗನಾಗಿರುವಂತಹ ಅಂಗದ ವಿಹಾರಾರ್ಥವಾಗಿ ಆ ವಿಷಶೃಂಗದ ಕಡೆಗಾಗಿ ಹೋಗಿದ್ದನಂತೆ.
ವನವಾಸಕ್ಕೆಂದು ಆತ ಹೊರಟಿರುವಾಗ ಅವನ ತಮ್ಮನು ಅವನನ್ನು ಅನುಸರಿಸಿಕೊಂಡು ಬಂದನಂತೆ. ಹೆಂಡತಿಯಾಗಿರುವಂತಹ ಸೀತೆಯು ಅವನನ್ನು ಅನುಸರಿಸಿದಳಂತೆ. ಮೂವರು ಒಂದಾಗಿ ಪಂಚವಟಿಯಲ್ಲಿ ನಾವು ವಾಸವಾಗಿರುವಂತಹ ಸಂದರ್ಭ ಅವನ ಹೆಂಡತಿಯಾಗಿರುವಂತಹ ಸೀತೆಯನ್ನ ತಮ್ಮ ಮಿತ್ರನಾಗಿರುವಂತಹ ರಾವಣ ಅಪಹರಿಸಿಕೊಂಡು ಹೋದರಂತೆ ಮಾರುವೇಷದಲ್ಲಿ. ಹಾಗಿರುವಾಗ ಹೆಂಡತಿಯನ್ನು ಅರಸಿಕೊಂಡು ಬರುತ್ತಿರುವಂತಹ ರಾಮನಿಗೆ ಹಲವರು ಸಿಕ್ಕಿದರಂತೆ. ಮೊದಲಿಗೆ ಜಟಾಯು ಸಿಕ್ಕಿದನಂತೆ, ಸೀತೆಯ ವೃತ್ತಾಂತವನ್ನೆಲ್ಲ ಹೇಳಿದನಂತೆ. ಆನಂತರ ಕದಂಬನು ಸಿಕ್ಕಿದನಂತೆ. ಆನಂತರದಲ್ಲಿ ಶಬರಿ ಎನ್ನುವಂತಹ ವೃದ್ಧೆಯೂ ಸಿಕ್ಕಿದಳಂತೆ. ರಾಮನ ಕಾಲ ಬದಿಯಲ್ಲಿ ತನ್ನ ಶಿರವನ್ನಿಟ್ಟು ನಿನ್ನೊಬ್ಬನಿಂದಲೇ ಸೀತೆಯನ್ನು ಅರಸುವುದು ಅಸಾಧ್ಯ, ಹಾಗಾಗಿ ನೀನು ಋಷಿಮುಖದ ಕಡೆಗಾಗಿ ಹೋಗಬೇಕು, ಅಲ್ಲಿರುವಂತಹ ಸುಗ್ರೀವನ ಸಖ್ಯವನ್ನು ಬೆಳೆಸಬೇಕು, ತನ್ಮೂಲಕವಾಗಿ ಅವನ ಸೇನೆಯನ್ನು ಒಳಗೂಡಿಕೊಂಡು ನಿನ್ನ ಸೀತೆಯನ್ನು ನೀನು ಅರಸಿಕೊಳ್ಳಬಹುದು ಎನ್ನುವ ಹಾಗೆ ಹೇಳಿ ಪ್ರಾಣ ಬಿಟ್ಟಳಂತೆ. ಅಂತೆಯೇ ನಿಮ್ಮ ಅಳಿಯನಾಗಿರುವಂತಹ ಹನುಮಂತ ಪಂಪಾ ತೀರದಲ್ಲಿ ಅಲಗಾಡುತ್ತಿರುವಂತಹ ರಾಮಲಕ್ಷ್ಮಣನ ಕಂಡು ಅವರನ್ನು ಕರೆದುಕೊಂಡು ಬಂದು ಸುಗ್ರೀವನೊಂದಿಗೆ ಸಖ್ಯವನ್ನು ಬೆಳೆಸಿದ್ದಾರಂತೆ. ಈಗ ಸುಗ್ರೀವನೊಬ್ಬನೇ ಇಲ್ಲ ಸ್ವಾಮಿ, ಅವನೊಂದಿಗೆ ಮತ್ತೊಬ್ಬನಿದ್ದಾನೆ ನರ. ಹಾಗಾಗಿ ನೀತಿ ಎಲ್ಲವೂ ಒಪ್ಪುದಿಲ್ಲ. ಈಗ ಯುದ್ಧಕ್ಕೆ ಹೋಗಬಾರದು. ಹೌದು, ಜೀವವಾಗಿ ನೀನಿರುವವರಾದ್ದರಿಂದ ನಿನ್ನ ಮಾತನ್ನ ಕೇಳುವ ಅನಿವಾರ್ಯತೆಯ ತಾಳ್ಮೆಯನ್ನು ನಾನು ತಂದುಕೊಂಡದ್ದು. ಆದರೆ ಇಷ್ಟು ವರ್ಷಗಳ ಪರ್ಯಂತರವಾದಂತಹ ನಮ್ಮ ಸುಮಧುರವಾದಂತಹ ದಾಂಪತ್ಯ ಜೀವನದಲ್ಲಿ ನಿನ್ನ ಬಾಯಿಂದ ಕೇಳಿರದ, ನಿರೀಕ್ಷೆಯು ಮಾಡಿರದ ವಿಚಿತ್ರವಾದಂತಹ ಮಾತುಗಳು ನಿನ್ನ ಬಾಯಿಂದ ಬರ್ತಾ ಇದೆ. ನೀನು ಚಿತ್ರಿತ ರಾಣಿ, ನಮ್ಮ ಕಪಿ ಕಡನದಲ್ಲಿ ಅದ್ಭುತವಾದಂತಹ ರೂಪಸಿರಿಯನ್ನು ಹೊಂದಿದವಳು, ನನ್ನ ಬಾಳ ಸಂಗಾತಿಯಾಗಿ ಮನವನ್ನು ರಂಜಿಸಿದವಳು. ಆದರೆ ಈಗ ಹೊಂದಿರುವಂತಹ ರಾಮನ ಕುರಿತಾಗಿ, ಸತ್ಯಧನವನ್ನು ನಡೆಸಿರುವಂತಹ ಸುಗ್ರೀವನ ಕುರಿತಾಗಿ, ಅವರಿಬ್ಬರ ಮೇಳೈಸುವಿಕೆಯಿಂದಲಾಗಿ ನಾನು ಇಚ್ಛಿಸಿದಂತಹ ಜಯವೋ ನನ್ನ ಪಾಲಿಗೆ ಬರಬೇಕಾದಂತಹ ಗೆಲುವು ನೀಚಿಕೆಯಾಗಿ ಹೋದೀತು ಎನ್ನುವ ಆ ಒಂದು ಅವಸರದ ನಿರ್ಣಯ. ಸ್ವಲ್ಪ ಯೋಚನೆ ಮಾಡಿ ನೋಡು. ಈ ಲೋಕದಲ್ಲಿ ವಾಲಿಯನ್ನ ಲೋಕದ ಜನರು ತಿಳಿಯುವುದಕ್ಕಿಂತ ವಿಶೇಷವಾಗಿ ನನ್ನನ್ನು ಅರ್ಥ ಮಾಡಿಕೊಂಡವಳು ನೀನು. ಲೋಕಕ್ಕೆ ತಿಳಿದಿರುವುದು ವಾಲಿಯ ಒಂದು ಮುಖ, ಆದರೆ ವಾಲಿಯ ಎರಡೂ ಮುಖವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವಳು, ಜೀರ್ಣಿಸಿಕೊಂಡವಳು ನೀನು. ನನ್ನ ಬಾಳಿನಲ್ಲಿ ಬಾಳ್ವೆಯನ್ನು ನಡೆಸುವಲ್ಲಿ ಸಾರ್ಥಕತೆಯ ಕ್ಷಣಗಳನ್ನು ಅನುಭವಿಸಿದವಳು. ನಾನು ಏರಿರುವಂತಹ ಎತ್ತರ, ಮಾಡಿರುವಂತಹ ಸಾಧನೆ, ಮಾಡಿರುವಂತಹ ಸಾಹಸ ನಿನಗೇನು ಅರಿವಿಗೆ ಬಾರದೇ ಇದ್ದದ್ದಲ್ಲ. ಎಲ್ಲ ವಿಷಯವನ್ನು ತಿಳಿದು ನನ್ನ ಪರಾಕ್ರಮದ ಕುರಿತಾಗಿ ಆತ್ಮವಿಶ್ವಾಸವನ್ನು ಹೊಂದಿದವಳಾಗಿ ಎಲ್ಲಿಯೋ ಆ ಮಿತ್ರ ಜಾತನಿಗಂಜುವಂತಹ ವರ್ತಮಾನ ಉಂಟೇನೆ. ಯಾವುದೇ ಕಾರಣಕ್ಕೂ ಆ ಸುಗ್ರೀವನ ಆಟ ಬಗ್ಗೆ ಭಯಪಡಬೇಕಾದಂತ ಅಗತ್ಯ ಇಲ್ಲವೇ ಇಲ್ಲ. ಅವನ ಅಹಂಕಾರವನ್ನು ಆಧಾರವನ್ನು ನಿಲ್ಲಿಸುವಲ್ಲಿ ನನ್ನ ಪರಾಕ್ರಮ ಕ್ಷೀಣವಾದೀತು ಎನ್ನುವಂತಹ ಭಯವು ನಿನಗೆ ಬೇಡ. ಧೈರ್ಯ ತಾಳು, ಕಾರಣ ಸ್ವಾಮಿ
ಆದರೂ ನನ್ನ ಹೆಂಡತಿಯನ್ನು ನಾನೀಗ ಕಳೆದುಕೊಂಡವನಿದ್ದೇನೆ. ನನ್ನ ಹೆಂಡತಿಯನ್ನು ನಾ ಮರಳಿ ಪಡೆಯುವಲ್ಲಿ ನೀ ನನಗೆ ಸಹಕರಿಸಿದರೆ ನೀನು ಮಾತಾಡಿದಾಗ ರಾಮ ಇಕ್ಷ್ವಾಕು ವಂಶಜ ಅವ ಮಾತು ಕೊಟ್ಟಿದ್ದಾರೆ. ನಿನ್ನ ಹೆಂಡತಿಯನ್ನ ಅಪಹರಿಸಿರುವಂತ ಆ ನಿನ್ನ ಅಣ್ಣನಾಗಿರುವಂತಹ ವಾಲಿಯನ್ನ ಕೊಂದಾದರೂ ನಿನ್ನ ಹೆಂಡತಿಯನ್ನು ನಾ ಮರಳಿ ನಿನಗೆ ಕೊಡಿಸುತ್ತೇನೆ ಎನ್ನುವಂತ ಮಾತಾಡಿದ್ದಾರೆ. ಆದರೆ ನಿಮ್ಮ ಪರಾಕ್ರಮದ ಬಗ್ಗೆ ಅರಿವಿರುವಂತ ನಿಮ್ಮ ತಮ್ಮನಾಗಿರುವಂತಹ ಸುಗ್ರೀವ ರಾಮನ ಪರೀಕ್ಷೆಯನ್ನು ಮಾಡಿದಂತೆ ನೀವು ದಿನನಿತ್ಯ ನಿಮ್ಮ ದೇಹ ಸಾಧನೆಗಾಗಿ ಮೊಣಕಾಲಿನ ಎತ್ತರಕ್ಕೆ ತಾವೆತ್ತಿದ್ದಂತಹ ದುಂದುಮೆಯ ಅಸ್ಥಿಪಂಜರವನ್ನು ತೋರಿಸಿ ನನ್ನಣ್ಣ ಈ ರೀತಿಯ ಸಾಧನೆಯನ್ನು ಪ್ರತಿನಿತ್ಯ ಮಾಡುತ್ತಾನೆ ಅಂತ ಹೇಳಿದಾಗ ಆ ರಾಮನಾಥವ ತನ್ನ ಎಡಗಾಲಿನಿಂದ ಅದನ್ನು ಚಿಪ್ಪಿದನಂತೆ ಸ್ವಾಮಿ. ದುಂದುಮೆಯ ಅಸ್ಥಿಪಂಜರವೆನ್ನುವುದು ಯೋಧರಾಜನಕ್ಕೆ ಹೋಗಿ ಬಿದ್ದಿದ್ದಂತೆ ಮಾತ್ರವಲ್ಲ, ಪ್ರತಿನಿತ್ಯ ನಾವು ತಾಳೆ ಸಪ್ತ ತಾಳ ವೃಕ್ಷದ ಬಳಿಗಾಗಿ ಹೋಗಿ ಒಂದೇ ಒಂದು ಮಾಡಲಿಲ್ಲ ಆ ಉದುರಿರುವಂತಹ ಗರಿಗಳನ್ನೆಲ್ಲವನ್ನು ಉದುರಿಸುತ್ತಿದ್ದವು. ಅಂತಹ ಆದಿ ಉದುರಿಸುತ್ತಂತಹ ಸಪ್ತ ತಾಳ ವೃಕ್ಷವನ್ನ ಒಂದೇ ಮಾಡಲಿದ್ದಲಾಗಿ ಸಾಕಾರವಾಗಿರುವಂತಹ ವೃಕ್ಷಗಳನ್ನ ಸೀಳಿ ಸುಳಿದಂತೆ ಎಂಬಲ್ಲಿಗೆ ಅವ ಪರಾಕ್ರಮಿಯೇ ಹೌದು, ಪರಾಕ್ರಮಿಯೇ ಹೌದು. ಅಂತವನಲ್ಲಿ ನಿಮ್ಮ ಯುದ್ಧ ಏನಾದರೂ ಒಂದು ಯೋಚನೆಯನ್ನು ಮಾಡಿಕೊಂಡೇ ಬಂದಿರುತ್ತಾರೆ. ನೀತಿಯಲ್ಲ ನೀವು ಹೋಗಕೂಡದು ಸುಗ್ರೀವನ ಸತ್ಯತನವನ್ನು ಪಡೆದುಕೊಂಡಿರುವಂತಹ ರಾಮ ಸುಗ್ರೀವನಿಗೆ ಭರವಸೆಯನ್ನು ಕೊಟ್ಟಿದ್ದಾನೆ. ಅಣ್ಣನ ಬಾಡೇನು ಅವನನ್ನು ಕೊಂದಾದರೂ ನಿನ್ನ ಹೆಂಡತಿಯನ್ನು ಬಿಡಿಸಿಕೊಡ್ತೇನೆ. ಹಾಗಾದ್ರೆ ಅವರಿಬ್ಬರಲ್ಲಿ ಆಗಿರುವಂತಹ ತುಲ್ಯಾರ ಮಿತ್ರತ್ವ ಎನ್ನುವುದು ವಾಲಿಯ ವಾಧೆಗೆ ಒಂದು ವೇದಿಕೆ ನಿರ್ಮಾಣ ಆಗಿದೆ ಎನ್ನುವ ಭಯ ನಿನ್ನನ್ನು ಆವರಿಸುತ್ತಾ ಇದೆ. ಆತ ಮಾಡಿರುವಂತಹ ಕಾರ್ಯ, ರಾಮನಲ್ಲಿರುವಂತಹ ಕಾರ್ಯ ನಮ್ಮ ಈ ಪ್ರದೇಶದಲ್ಲಿ ಏನು ಸಾಧನೆಯನ್ನು ಮಾಡಿದ ಹಾಗಾಯಿತು. ದುಂದುಬಿಯ ಅಡ್ಡೆಯನ್ನು ಸಪ್ತ ತಾಳ ವೃಕ್ಷದ ಗರಿಗಳನ್ನು ಛೇದಿಸುವುದರ ಮೂಲಕವಾಗಿ ರಾಮನನ್ನ ಯೋಗ್ಯತೆಗೆ ಸರಿಸಮಾನವಾದಂತಹ ಯೋಗ್ಯತೆಯನ್ನು ಸಾಹಸವನ್ನು ಪ್ರಕಟಪಡಿಸಿದ ಹಾಗಾಗಲಿಲ್ಲ. ನಾನು ಮಾಡಿದ್ದನ್ನು ಯಥಾವತ್ತಾಗಿ ಯಥಾರೀತಿಯಾಗಿ ನನ್ನನ್ನು ಅನುಸರಿಸಿ ಮಾಡಿದ ಹಾಗಾಯಿತು. ಆದರೆ ಆಲೋಚಿಸಿ ನೋಡು, ಈ ಧಾತ್ರಿಯಲ್ಲಿ ವಾಲಿಯ ಧನು ಏನು ಎನ್ನುವುದು ಮೂರು ಲೋಕವು ತಿಳಿದಿದೆ. ಹೆಚ್ಚೇನು ವಾಲಿಯ ಸಾಹಸವನ್ನು ಕಣ್ಣಾರೆ ಕಂಡಿರುವಂತಹ ತ್ರಿಮೂರ್ತಿಗಳು ಸಹ ವಾಲಿಯ ವಿಷಯವನ್ನು ಕೇಳಿದಾಗ ಭಯಗ್ರಸ್ತರಾಗ್ತಾರೆ. ವಾಲಿಯ ಸಾಹಸವನ್ನು ಕೇಳಿದ ತ್ರೈಮೂರ್ತಿಗಳು ದೇವಾದ ದೇವತೆಗಳು ನನ್ನ ಎದುರಿನಲ್ಲಿ ಹೋರಾಟ ನಡೆಸುವುದಕ್ಕೆ ಸಾಧ್ಯ ಇಲ್ಲ. ರಾಮನ ಬದುಕಿನ ಇಲ್ಲಿಯವರೆಗಿನಲ್ಲಿ ನಾನು ಮಾಡಿದಂತಹ ಸಾಹಸವನ್ನು ಬೇರೆ ಯಾವುದಾದ್ರೂ ಮಾಡಿದ್ದುಂಟ? ನಾನು ಗೈದಿರುವಂತಹ ಸಾಧನೆಯನ್ನು ಅಥವಾ ಏರಿದ ಎತ್ತರವನ್ನು ಆ ರಾಮನಿಂದ ಗೈದಿರುವುದಕ್ಕೆ ಸಾಧ್ಯ ಇಲ್ಲ, ಏರುವುದಕ್ಕೆ ಆಗುವುದಿಲ್ಲ. ಆದ್ದರಿಂದಲೇ ಹೇಳ್ತಾ ಇದ್ದೇನೆ, ರಾಮ ಗೀಮರೆಂಬ ಒಡವೆ ನಿನಗೆ ಬೇಡ. ಎಲ್ಲಿಯೋ